ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಜುನ್ಕದ ವಡಿ ಮಾಡೋದನ್ನು ತೋರಿಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಸೊ ನಾನು ಗ್ಯಾಸ್ ಮೇಲೆ ಒಂದು ಡಬ್ರಿ ಕಾಯಕ್ಕೆ ಇಟ್ಕೊಂಡೇನಿ. ಡಬ್ರಿ ಕಾದ್ಮೇಲೆ ಇದಕ್ಕೆ ಒಂದು 2 ಸೌಟ್ನಷ್ಟು ನಾನು ಎಣ್ಣೆ ಹಾಕೋತೀನಿ. ಎಣ್ಣೆನ ಚಲೋತ್ನಂಗೆ ಕಾಯಿಸ್ಕೋತೀನಿ ಈಗ ನಾನು. ಸೊ ಎಣ್ಣೆ ಕಾದ್ಮೇಲೆ ನಾ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕೋತೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೋತೀನಿ. 2 ಚಟ ಅಂದ ತಕ್ಷಣ ಒಂದು 2 ಕಡ್ಡಿಯಷ್ಟು ನಾನು ಇಲ್ಲಿ ಕರಿಬೇವು ಹಾಕೋತೀನಿ. ಓಕೆ, ಕರಿಬೇವು ಹಾಕೊಂಡ್ಮೇಲೆ ಸಣ್ಣಗೆ ಹೆಚ್ಕೊಂಡಂತ ಒಂದು 2 ಉಳ್ಳಾಗಡ್ಡಿ ಹಾಕೋತೀನಿ. ಉಳ್ಳಾಗಡ್ಡಿ ಇದ್ದಷ್ಟು ಟೇಸ್ಟ್ ಜಾಸ್ತಿ ಬರ್ತದೆ. ಸೊ ಹಾಗಾಗಿ ಉಳ್ಳಾಗಡ್ಡಿ ಹಾಕೊಳತ್ತೀನಿ. ಈಗ ಇದನ್ನ ನಾನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೀನಿ. ಉಳ್ಳಾಗಡ್ಡಿ ಹಾಕಿ ಎಣ್ಣೆ ಒಳಗೆ ಒಂಚೂರು ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲೇ ಒಂದು ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳತ್ತೀನಿ. ಮತ್ತೀಗ ಖಾರ ಹಾಕೊಳ್ಳೋಣಂತ. ಹಸಿ ಖಾರ ಹಾಕೊಳ್ಳೋನು. ನಾ ಇಲ್ಲೇ 1 ಚಮಚದಷ್ಟು ಹಸಿ ಖಾರ ಹಾಕೊಳತ್ತೀನಿ. ಈ ಖಾರಕ್ಕೆ ನಾನು ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡೀನಿ. ಈಗ ಇದನ್ನು ಚಲೋತ್ನಂಗೆ ನಾನು ಮಿಕ್ಸ್ ಮಾಡ್ಕೊತೇನಂತ. ನೆಕ್ಸ್ಟ್ ನಾ ಈಗ ಸಣ್ಣ ಚಮಚಲೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕೊತೀನಿ ಮತ್ತು ಟೇಸ್ಟ್ ನೋಡಿಕೊಂಡು ಸಾಲ್ಟ್ ಹಾಕೋತೀನಿ ನನ್ನ ಟೇಸ್ಟಿಗೆ. ಇದನ್ನು ನಾ ಈಗ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊತೀನಿ. ಉಳ್ಳಾಗಡ್ಡಿ ಫುಲ್ ಫ್ರೈ ಆಗ್ಬೇಕಂತೇನಿಲ್ಲ, ಬರೀ ಮೆತ್ತಗಾದ್ರೆ ಸಾಕವ. ಫುಲ್ ಫ್ರೈ ಆಗೋದು ಬೇಡ. ಇದಕ್ಕೆ ಜುಣ್ಕಕ್ಕೆ ನಮ್ಮ ಉತ್ತರ ಕರ್ನಾಟಕ ಸೈಡ ಈ ಜುಣ್ಕ ಇಲ್ಲದೆ ಯಾವ ಅಡುಗೆನೂ ಮಾಡೋಂಗಿಲ್ಲ. ಯಾವ ಒಕೇಶನ್ ಇದ್ದರೂ ಜುಣ್ಕ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಮತ್ತು ಏನಾರ ಫಂಕ್ಷನ್ ಇದ್ದ ಯಾರಿಗಾರ ಊಟ ಕಟ್ಕೊಂಡು ಹೋಗಾಕತ್ತಿದ್ರಂತೂ ಕಂಪಲ್ಸರಿ ಜುಣ್ಕ ಒಯ್ತಾರೆ ಮಾಡ್ಕೊಂಡು. ಸೊ ನೋಡ್ರಿ, ಸ್ವಲ್ಪ ಉಳ್ಳಾಗಡ್ಡಿ ಮೆತ್ತಗಾಗಲಿ. ಸೊ ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ನಾ ಇಲ್ಲೇ ಒಂದು ಹುಣಸೆ ಹಣ್ಣಿಂದ ಅಂದ್ರೆ ಒಂದು ಲಿಂಬೆ ಹಣ್ಣಿನ ಸೈಜ್ನಷ್ಟು ಹುಣಸೆ ಹಣ್ಣಿಂದ ರಸ ತೆಗೆದಿಟ್ಕೊಂಡೀನಿ. ಅದನ್ನು ಇದಕ್ಕೆ ನಾ ಹಾಕೋತೀನಿ. ಆಮೇಲೆ ಒಂದು ಅರ್ಧ ಲಿಂಬೆ ಹಣ್ಣಿನಷ್ಟು ನಾ ಇದಕ್ಕೆ ಬೆಲ್ಲ ಹಾಕೋತೀನಿ. ಇದನ್ನು ನಾವೀಗ ಚಲೋತ್ನಂಗೆ ಮಿಕ್ಸ್ ಮಾಡೋಣ. ಜುಣಕದ ವಡಿಗೆ ಕಂಪಲ್ಸರಿ ಹುಣಸೆ ಹಣ್ಣು ಬೆಲ್ಲ ಇಲ್ಲದೆ ಮಾಡೋಕ್ಕೆ ಹೋಗ್ಬೇಡ್ರಿ. ಇದನ್ನು ಹಾಕಿದ್ರೆ ಮಾತ್ರ ಇದ್ರದ್ದು ಒರಿಜಿನಲ್ ಟೇಸ್ಟ್ ಬರ್ತೈತಿ. ಸೊ ಬರ್ರಿ ಈಗ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣಂತ. ಸೊ ಈಗ ನಾನು ಇದಕ್ಕೆ ಒಂದು 2 ಲೋಟದಷ್ಟು ನೀರು ಹಾಕೊಳತ್ತೀನಿ. ಓಕೆ, ನೀರು ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ನಾವು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಇದು ಲೈಟಾಗಿ ಒಂಚೂರು ಕುದಿ ಬರೋ ಮಟ್ಟ ನಾವು ಇದನ್ನು ಕುದಿಸ್ಕೊಳ್ಳೋಣಂತ. ನೀರು ಕುದಿ ಬರತ್ತೈತೆ ನೋಡ್ರಿ. ಈಗ ನಾನು ಮೊದಲ ಸಾಣಿಸಿ ಇಟ್ಕೊಂಡಂತ ಕಡ್ಲೆ ಹಿಟ್ಟು ಹಾಕ್ಕೋತೀನಿ. ಒಂದು 4 ಚಮಚದಷ್ಟು ಕಡಲೆ ಹಿಟ್ಟನ್ನು ಫಸ್ಟಿಗೆ ಹಾಕ್ಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಸೋಣಂತ. ಫಸ್ಟಿಗೆ ಒಂದು 4 ಚಮಚ ಹಿಟ್ಟು ಹಾಕ್ಕೊಂಡು ನಾನು ಇದನ್ನು ಗಂಟಿಲ್ದಂಗೆ ಕಲಿಸ್ಕೋತೀನಿ. ನೀರಿನ ಇದ್ದ ಹಿಟ್ಟು ಬೇಕಾದ್ರೆ ಸ್ವಲ್ಪ ಹಿಟ್ಟು ಸೇರಿಸ್ಕೊಂಡು ಗಂಟಿಲ್ದಂಗೆ ಇದನ್ನು ನಾವು ಕಂಪ್ಲೀಟಾಗಿ ಮಿಕ್ಸ್ ಮಾಡೋಣಂತ. ಸೊ ನೋಡಿರಿ, ಹಿಟ್ಟು ಹಾಕಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿಗೆ ಬರ್ತೈತಿದೆ. ಹಿಟ್ಟು ಇದೇ ಕನ್ಸಿಸ್ಟೆನ್ಸಿಗೆ ಇರಬೇಕು. ಭಾಳ ತೆಳ್ಳಗಾದ್ರೆ ಜುನ್ಕದ ವಡಿ ಬರೋಂಗಿಲ್ಲ, ಭಾಳ ಗಟ್ಟಿ ಆದರೆ ಟೇಸ್ಟ್ ಆಗಂಗಿಲ್ಲ. ಸೊ ಈಗ ನೆಕ್ಸ್ಟ್ ನಾ ಇದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕಿ ಮೇಲಷ್ಟು ಹಿಂಗೆ ಹಾಕಿ ಒಂದು ಬಾಯಿ ಮುಚ್ಚಿ ಒಂದು 2 ರಿಂದ 3 ನಿಮಿಷ ನಾ ಇದನ್ನು ಉಗಾದಾಗನ ಬೇಯಿಸ್ಕೊತೇನಂತ. ಆ ಸೈಡ ಗ್ಯಾಸ್ ಮೇಲೆ ಹಿಟ್ಟನ್ನ ಉಗಾದಾಗ ಬೇಯಾಕಿಟ್ಟಿವಿ. ಈ ಸೈಡ ಒಂದು ತಾಟಿಗೆ ನಾವು ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ತಾಟ್ ತುಂಬ ಸ್ಪ್ರೆಡ್ ಮಾಡ್ಕೊಳ್ಳೋಣಂತ. ಈ ಥರ ಯಾಕೆ ಮಾಡ್ಕೊಳ್ಳೋದಂದ್ರೆ ಆಮೇಲೆ ನಾವು ವಡಿ ಹಿಟ್ಟನ್ನ ಇದ್ರ ಮೇಲೆ ಬಡ್ಕೊಳ್ಳೋದ್ರಿಂದ ಆ ವಡಿ ಕಟ್ ಮಾಡಿದ ಮೇಲೆ ಬಿಟ್ಕೊಂಡು ಬರಲಿ ಅಂಥೇಳಿ ಪ್ಲೇಟಿಗೆ ಈ ಥರ ನಾವು ಎಣ್ಣೆ ಹಚ್ಕೊಳ್ಳೋದು. ಬರ್ರಿ ಹಿಟ್ಟು ರೆಡಿ ಆಗೈತೆ ನೋಡೋಣ. ಹಿಟ್ಟು ಬೆಂದ ರೆಡಿ ಆಗೈತಿ. ಈಗ ಅದನ್ನು ನಾವು ಪ್ಲೇಟಿಗೆ ಹಾಕ್ಕೊಳ್ಳೋಣಂತ. ನಾ ಇಲ್ಲೇ ಹಿಟ್ಟನ್ನ ತೊಗೊಂಡು ಮೊದಲು ಒಂದು 2 ರಿಂದ 3 ಸ್ಪೂನ್ನಷ್ಟು ಹಿಟ್ಟನ್ನ ಪ್ಲೇಟಿಗೆ ಹಾಕೋತೀನಿ. ಪ್ಲೇಟಿಗೆ ಹಾಕೊಂಡ್ಮೇಲೆ ಮೊದಲು ಹಿಟ್ಟು ಭಾಳ ಬಿಸಿ ಇರ್ತೈತಿ. ಸೊ ಹಂಗಾಗಿ ಚಮಚೇಲೇನ ಇದನ್ನು ಸ್ಪ್ರೆಡ್ ಮಾಡ್ಕೋತೇನಂತ ತಾಟ್ ತುಂಬ. ಆಮೇಲೆ ಕೈಲಿ ತಟ್ಟುನಂತ. ಫಸ್ಟು ಚಮಚೇಲೇನ ಸ್ಪ್ರೆಡ್ ಮಾಡ್ಕೊಳ್ಳೋನು. ಇದು ಸ್ವಲ್ಪ ದಪ್ಪಗೆ ಇರಲಿ. ತಿನ್ನಾಗಿ ಬಂತಂದ್ರೆ ವಡಿ ಚಲೋ ಬರೋಂಗಿಲ್ಲ. ದಪ್ಪ ಇದ್ರನ ವಡಿ ಚಲೋಗಿ ಬರ್ತಾವೆ. ಕೈಗೆ ಎಣ್ಣೆನಾರ ಹಚ್ಕೊರಿ, ಇಲ್ಲ ನೀರಾರ ಹಚ್ಕೊಂಡು ಇದನ್ನು ಕಂಪ್ಲೀಟಾಗಿ ರೌಂಡಾಗಿ ತಟ್ಕೊಳ್ಳೋಣಂತ. ದಪ್ಪಗೆ ತಟ್ಕೊಳ್ಳೋನು. ಸೊ ನೋಡಿರಿ, ಈ ಥರ ದಪ್ಪಾಗಿ ನಾನು ವಡಿನ ತಟ್ಕೊಂಡೀನಿ.
ನೋಡಿರಿ ಹಿಟ್ಟನ್ನ ದಪ್ಪಾಗಿ ಒಂದು ತಿಕ್ನೆಸ್ನಾಗ ರೌಂಡಾಗಿ ತಟ್ಕೊಂಡ ರೆಡಿ ಇಟ್ಕೊಂಡೀನಿ. ಈಗ ನಾ ಇದ್ರ ಮೇಲೆ ಎಳ್ಳು ಉದುರಿಸ್ಕೊಳತ್ತೀನಿ. ನೀವು ಗಸಗಸಿನೂ ಕೂಡ ಉದುರಿಸ್ಕೋಬೋದು, ಬಟ್ ನಾ ಇಲ್ಲೇ ಎಳ್ಳು ಉದುರಿಸ್ಕೊಳತ್ತೀನಿ. ಎಲ್ಲ ಕಡೆ ಸ್ಪ್ರೆಡ್ ಆಗೋಂಗೆ ಎಳ್ಳನ್ನ ಉದುರಿಸ್ಕೊಂಡು ನೆಕ್ಸ್ಟ್ ನಾ ಇದಕ್ಕೆ ಒಣ ಕೊಬ್ಬರಿನ ಉದುರಿಸ್ಕೋತೇನಂತ. ಒಣ ಕೊಬ್ಬರಿ, ಎಳ್ಳು ಮತ್ತು ಕೊತ್ತಂಬರಿ ಉದುರಿಸ್ಕೊಂಡ್ರೆ ಇದು ನೋಡೋಕ್ಕೂ ಚೆಂದ ಕಾಣಿಸ್ತೈತಿ ಮತ್ತು ಬಾಯಿಯೊಳಗೆ ತಿಂದಾಗ ಅದೊಂದು ಡಿಫ್ರೆಂಟ್ ಟೇಸ್ಟನ್ನು ಬರ್ತೈತಿ. ಸೊ ಸಣ್ಣದಾಗಿ ಹೆಚ್ಕೊಂಡಂಥ ಕೊತ್ತಂಬರಿನೂ ಕೂಡ ನಾ ಇದಕ್ಕೆ ಹಾಕ್ಕೊಳತ್ತೀನಿ. ಈಗ ಎಳ್ಳು, ಕೊಬ್ಬರಿ, ಕೊತ್ತಂಬರಿ ಎಲ್ಲ ಅದಕ್ಕೆ ಹತ್ಕೊಳ್ಳುವಂಗೆ ನಾ ಮತ್ತೆ ಒಂದು ಸಲ ಇದನ್ನು ತಟ್ಕೊಳತ್ತೀನಿ. ಅಂದರೆ ಅದೆಲ್ಲ ಅದಕ್ಕೆ ಅಂಟ್ಕೋಬೇಕು. ಸೊ ಇದನ್ನೆಲ್ಲ ತಟ್ಕೊಂಡ್ಮೇಲೆ ಒಂದು 5-6 ನಿಮಿಷ ಇದನ್ನು ನಾವು ಸ್ವಲ್ಪ ಲೈಟಾಗಿ ಡ್ರೈ ಆಗೋಕ್ಕೆ ಬಿಡೋಣ. ಆಮೇಲೆ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣಂತ. ಬರ್ರಿ ಈಗ ಒಂದು 5 ನಿಮಿಷ ಇದು ಸ್ವಲ್ಪ ಆರಲಿ, ಆಮೇಲೆ ಕಟ್ ಮಾಡ್ಕೊಳ್ಳೋಣಂತ. ಹಿಟ್ಟು ಸ್ವಲ್ಪ ತಣ್ಣಗಾಗೈತಿ. ಬರ್ರಿ ಈಗ ಇವನ್ನ ನಾವು ಕಟ್ ಮಾಡ್ಕೊಳ್ಳೋಣಂತ. ಒಂದು ಕಟ್ಟರ್ ಹೆಲ್ಪ್ಲೆ ನಾನು ಕಟ್ ಮಾಡ್ಕೊಳತ್ತೀನಿ. ಕಟ್ಟರಿಗೆ ಮುಂಚೆನೇ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣಂತ, ಅಂದರೆ ಹಿಟ್ಟು ಅದಕ್ಕೆ ಅಂಟ್ಕೊಂಡು ಬರಲ್ಲ. ಓಕೆ, ಈಗ ಇದನ್ನು ನಾವು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ. ನೀವು ಯಾವುದಾದ್ರೂ ಕಟ್ಟರ್ಲ ಇದನ್ನು ಕಟ್ ಮಾಡ್ಬೋದು. ಭಾರಿ ಟೇಸ್ಟ್ ಅಂದರೆ ಟೇಸ್ಟಾಗಿ ಬರ್ತಾವೆ. ಫಸ್ಟ್ ಇದನ್ನು ನಾನು ಸ್ಟ್ರೈಟಾಗಿ ಕಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇದನ್ನು ನಾನು ಕ್ರಾಸ್ನಾಗ ಕಟ್ ಮಾಡ್ಕೋತೀನಿ, ಅಂದರೆ ಇವ ಡೈಮಂಡ್ ಶೇಪ್ನಾಗ ಬರ್ತಾವೆ. ನೋಡಿರಿ ಈ ಥರ ನಾನು ಕ್ರಾಸ್ನಾಗ ಕಟ್ ಮಾಡ್ಕೊಳತ್ತೇನಂತ ಇದನ್ನು. ಓಕೆ ನೋಡಿರಿ, ಕಟ್ ಮಾಡ್ಕೊಂಡ್ಮೇಲೆ ಥಿಕ್ನೆಸ್ ತೋರಿಸ್ತೇನೆ ನೋಡ್ರಿ. ಈ ಥಿಕ್ನೆಸ್ನಾಗ ಇವ ಇರಬೇಕಾ. ಸೊ ಹೇಳಿದ್ದೆಲ್ಲ ನಾನು ಡೈಮಂಡ್ ಶೇಪ್ನಾಗ ಬಂದವು ನೋಡಿರಿ. ಭಾರಿ ಟೇಸ್ಟ್ ಅಂದರೆ ಭಾರಿ ಟೇಸ್ಟ್ ಆಗ್ತಾವೆ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ತಿಳಿಸ್ರಿ. ಬರ್ರಿ ಇವನ್ನ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಜುನ್ಕದ ವಡಿ ರೆಡಿ ಆಗ್ಯಾವು. ನೀವು ಮನೆ ಒಳಗೆ ಮಾಡಿರಿ. ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಟೇಸ್ಟ್ ಅಂತೂ ಭಾರಿ ಮಸ್ತ್ ಬರ್ತಾವೆ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.